everyone. Hi everyone. Welcome to our YouTube channel. Welcome to our YouTube channel. Very good. ನಮ್ಮ ಮಂಜಪ್ಪ ಯೂಟ್ಯೂಬ್ ಚಾನೆಲ್ ನ ಹೊಸ ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೈಕ್ ಕೊಡೋ ನಂಗೆ. ಆಮೇಲೆ ನಾನು ಮಾತಾಡೋದ್ನ ನೀನ್ ಕೊಡ್ತೀನಿ. ಸೊ ಇವತ್ತು ಏನು ವ್ಲಾಗ್ ಯಾವ್ದು ರಿಲೇಟೆಡ್ ಅಂತ ಹೇಳಿದ್ರೆ, ಇವತ್ತು ಮಂಜಪ್ಪನ ಜೊತೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅವ್ರಿಗೆ ಆಕ್ಸಿಡೆಂಟ್ ಆಗಿ ಫೆಬ್ರವರಿ 2ಗೆ 15 ತುಂಬಿ 16 ಬಿಡುತ್ತೆ. ಸೊ ಆ ಸ್ಟೋರಿನ ನಿಮ್ಗೆಲ್ಲರಿಗೂ ತಿಳಿಸ್ಕೊಡೋ ಪ್ರಯತ್ನ. ಸೊ ಈ ಸ್ಟೋರಿನ ಹೇಳೋಕೆ ನಮ್ ಜೊತೆ ಇದ್ದಾರೆ ಯಶೋಧ ಅವರು, ಮಂಜೇಗೌಡ ಅವರ ಧರ್ಮಪತ್ನಿ. ಮಂಜನಿಗೆ ತಿಂಡಿ ತಿನ್ನಿಸ್ಕೊಂಡು ಹೇಳ್ತಾರೆ. ಇದು ಜಾಗ ಬಿಡೋ, ಜಾಗ ಬಿಡಿ ಸ್ವಲ್ಪ. ಮೈಕ್ ಕೊಡಿಲಿ ನಂಗೆ, ನಾನ್ ಮಾತಾಡ್ತಾ ಇರೋದು. ನೀನ್ ಮಾತಾಡಕ್ಕೂ ನಂಗೆ ಮೈಕ್ ಕೊಡ್ತೀನಿ. ದಯಮಾಡಿ ಕಲಿಸಿ ತಂದಿರೋದೇ 2 ಮೈಕು. ಅದ್ರಲ್ಲಿ ನಮ್ಮ ಅಣ್ಣ ಒಂದಿಸ್ಕೊಂಡವ್ರೆ, ಯಶೋಧ ಮೇಡಮ್ ಕೊಟ್ಟಿದೀವಿ. ಹಂಗಾಗಿ ನನ್ ವಾಯ್ಸ್ ಏನಾದ್ರೂ ಕೇಳಿಸ್ತಿಲ್ಲ ಅಂದ್ರೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಕೊಟ್ಕೊಂಡು ಕೇಳಿಸಿದ್ರೆ ತೊಂದ್ರೆ ಇಲ್ಲ. ಸೊ ಅಪ್ಪನ್ ಸ್ಟೋರಿ ಬಿಗಿನ್ ಮಾಡೋಣ. ಅಪ್ಪನ್ ಏನಾಯ್ತು ಅಂತ ಹೇಳಿದ್ರೆ, ಫೆಬ್ರವರಿ 2ನೇ ತಾರೀಕಲ್ಲಮ್ಮ 2010 ನಾವ್ ಆಕ್ಚುಲಿ ಏನ್ ಪ್ರೆಸೆಂಟ್ ಇದೀವಲ್ಲ ಈ ಮನೆಗೆ ಫೌಂಡೇಶನ್ ಹಾಕಿ ಬಾಗ್ಲು ನಿಲ್ಸಿದ್ವಿ. ಅದು ನಾಳೆಗೆ ಮಗಳು ನಿಲ್ಸಿದ್ವಿ. ಅದು ನಾಳೆಗೆ ಮೇಸ್ತ್ರಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ರು ಮನೆ ಕಟ್ಟ ಮೇಸ್ತ್ರಿಗೆ. ಮೇಸ್ತ್ರಿ ಅವರು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅಪ್ಪ ಬೆಳಗ್ಗೆ ಯಾವ್ದೋ ಚೀಟಿ 10,000 ದುಡ್ಡು ಇಸ್ಕೊಂಡು, ಇನ್ನು ತಾತ ಸ್ವಲ್ಪ ಜಾಗ ಬಿಡು, ತಾತ ಕಾಣಿಸ್ತಿಲ್ಲ, ಮಂಜು ತಾತ ಸಾಕು, ನೀನ್ ಕಾಣಿಸ್ತಲ್ಲ ಆಮೇಲೆ ಸಾಕು, ದುಡ್ಡು ಇಸ್ಕೊಂಡು ಅಡ್ವಾನ್ಸ್ ಕೊಟ್ಟು ಸಾಮಾನ್ ತರಕ್ಕೆ ಅಂತ ಕೇರ್ಪೇಟೆ ಹೋಗಿದ್ರಂತೆ. ಕೇರ್ಪೇಟೆಗೆ ಹೋಗ್ತಾ ಏನಾಯ್ತು ಅಂತ ಅಂದ್ರೆ, ಇನ್ನೊಬ್ರು ಮಂಜಣ್ಣ ಅಂತಿದ್ದಾರೆ, ಅವ್ರನ್ನು ಕರ್ಕೊಂಡು ಸಾಮಾನ್ ತರ ಹೋಗೋರು. ಅದಾದ್ಮೇಲೆ ಬರ್ತಾ ಸಾಮಾನ್ ತಗೊಂಡು ಮೇಲವ್ರಿಗೆ ಹ್ಯಾಂಡ್ ತೊಂದ್ರೆ ಆಯ್ತು ಅಂತ ಅನ್ಸುತ್ತೆ. ಆ ಟರ್ನ್ ಮಾಡಕ್ ಹೋದಾಗ ಮುಂದೆ ಸಾಮಾನ್ದಾಗಿರೋದ್ರಿಂದ ಹ್ಯಾಂಡ್ ಸರಿಯಾಗಿ ತಿರ್ಗ್ಸಕ್ ಬಂದಿಲ್ಲ. ಒಂದು ಇನ್ನೊಂದೇನು ಅಂದ್ರೆ, ಕೇರ್ಪೇಟೆ ಟು ಅರಿಯಾದಮ್ಮ ದೇವಸ್ಥಾನ ಗ್ಯಾಪ್ ಅಲ್ಲಿ ಕೋಲ್ಟಿಕೆರೆ ಗೇಟ್ ಅಲ್ಲಿ ತೀರ್ಥಗಿರ್ತಾ ಹೋಗಿರುತ್ತೆ ಅಲ್ವಮ್ಮ? ಫ್ರೆಂಡ್ ಜೊತೆ ಹೋಗಿದ್ರಲ್ಲ, ಸ್ವಲ್ಪ ತೀರ್ಥನು ಹಾಕೊಂಡಿದ್ರು ಅಂತ ಅನ್ಕೋತೀವಿ. ಹಂಗಾಗಿ ಅದು ಇದು 2 ಎಫೆಕ್ಟ್ ಸೇರಿ ಅವ್ರಿಗೆ ಅಲ್ಲಿ ಸ್ವಲ್ಪ ಇದಿತ್ತು, ರೋಜಾ ಮೇಳೆ ಇತ್ತು. ಹಂಗಾಗಿ ಮುಂದ್ಗಡೆ ಬರ್ತಾ ಇರೋ ಲಾರಿ ಕಾಣ್ಲಿಲ್ಲ, ಹೋಗಿ ಲಾರಿ ಗುದ್ದಿದ್ರು. ಅಲ್ಲಿ ಲೈಟ್ ಕಂಬನೂ ಏನ್ ಮುರಿದೋಗಿತ್ತೇನೋ ಅಲ್ವಾ, ಲೈಟ್ ಕಂಬ ಮುರಿದೋಗಿ ಇವರು ಬಿದ್ದಿದ್ರು. ಆಮೇಲೆ ಮುಂದಿನ ಸ್ಟೋರಿ ನಮ್ಮ ಅಮ್ಮ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಯಾರು ಫೋನ್ ಮಾಡಿದ್ರು, ಹೆಂಗ್ ಗೊತ್ತಾಯ್ತು ವಿಷಯ? ಎಮ್ಮ ಇಟ್ಕೊಂಡು ನಮ್ಮ ಅಮ್ಮ ಮನೆಗೆ ಹೋಯ್ತಾ ಇರ್ತಂತೆ. ಅವ್ರು ಯಾರು ನಮ್ಗೆ ಫೋನ್ ಮಾಡಿದ್ರು? ನನ್ಗೆ ನಮ್ ಕಿಟ್ಟಿ, ನಿಮ್ಮ ದೊಡ್ಡಪ್ಪನ ಮಗ ಫೋನ್ ಮಾಡಿದ್ರು. ಏನಂತ ಅಂತು? ಅಣ್ಣ ಮಂಜಾನ್ ಬಿದ್ಬಿಟ್ಟದಂತೆ ಕಣ ಆಂಟಿ ಅಂತ. ಅವಾಗ ನೀವು ಆಗ ನಾನು ಹೋದೆ, ಯಾರ್ದು ಸ್ಕೂಟ್ರಲ್ಲಿ ಹೋದು. ಅಲ್ಲಿ ಹೋಗಿ ನೋಡಿದ್ರೆ ನಾನೇನೋ ಕೈಯೋ ಕಾಲೋ ಏಟಾಗದೆ, ಇನ್ನೇನ್ ಸುಧಾರ್ಸೋದ್ ಹೆಂಗಪ್ಪ ಅನ್ಕೊಂಡಿದೀನಿ. ಅಲ್ಲಿ ಹೋಗಿ ನೋಡ್ರೆ ಮನುಷ್ಯ ಇದೇ ಇಲ್ಲ, ಜ್ಞಾನನೇ ಇಲ್ಲ, ಆ ತರ ಬಿದ್ದದೆ. ಆಮೇಲೆ ಆಂಬುಲೆನ್ಸ್ ಕೂರಿಸ್ತಾ ಇದ್ರು. ಆಗ ನಾನು ನೋಡಕ್ ಹೋದ್ರೆ ದೇವಪ್ಪನ್ ಪುಟ್ಟ, ಅಯ್ಯೋ ನೋಡ್ಬೇಡ, ನೀನ್ ನೋಡಿದ್ರೆ ಇನ್ನ ಮರೆಯಕ್ಕಾಗಲ್ಲ, ನೀನ್ ನೋಡ್ಬೇಡ ಅಂತ ನೋಡಕ್ಕೆ ಬಿಡ್ಲಿಲ್ಲ. ಆಮೇಲೆ ಹಂಗೆ ಮೈಸೂರಿಗೆ ತಗೊಂಡೋದ್ರು. ನಾನು ಹೋಗ್ಲಿಲ್ಲ ಆಗ ಕೇರ್ಪೇಟೆಗೂ. ಆಂಬುಲೆನ್ಸ್ ನಾವ್ ಹೋಗೋದಕ್ಕೆ ನಾನು ಹೋದೆ, ಅದು ಮೂವ್ ಆಗ್ಬಿಡ್ತು. ಪುಟ್ಟ ನೋಡಕ್ ಬಿಡ್ಲಿಲ್ಲ. ಇನ್ನ ಗಂಡು ಹುಡುಗರು ಸ್ವಾಮಿ, ನಮ್ಮ ನಾರಾಯಣಿ ಯಾರ್ಯಾರೋ ಹೋಗಿದ್ರು. ನಾನಿನ್ ಬೆಳಿಗ್ಗೆಗೆ ಹೋದೆ ಹಾಸ್ಪಿಟ್ಲಿಗೆ. ಕೇರ್ಪೇಟೆಲ್ ಆಗಲ್ಲ, ಕೇರ್ಪೇಟೆಲ್ ಆಗಂತದ್ದು ಸ್ಥಿತಿಲೇ ಇರ್ಲಿಲ್ಲ ಅವ್ರು. ಮೈಸೂರಿಗೆ ವಿಕ್ರಮ್ ಹಾಸ್ಪಿಟಲ್ಗೆ ಆಕ್ಚುಲಿ ಏನಾಗಿತ್ತು ಅಂದ್ರೆ ಹೇಳಿದ್ರೆ, ಅವರಿಗೆ ಕೈಕಾಲ್ ಮುಟ್ಟಿಲ್ಲ, ಎಡಗೈದು ಒಂದು ಮೂಳೆ ಮುಟ್ಟಿದೆ ಬಿಟ್ರೆ ಉಳಿದ ಕೈಕಾಲ ಮುರಿದಿಲ್ಲ. ಕೈಕಾಲ್ ಏನು ಏಟಾಗಿಲ್ಲ, ತಲೆಗೆ ಏಟಾಗಿರೋದು. ರೈಟ್ ಸೈಡ್, ಲೆಫ್ಟ್ ಸೈಡ್ ಬ್ರೈನ್ ಇದೆಯಲ್ಲ, ಅದ್ರ ಮೇಲೆ ಅರ್ಧ ಇದೆ ಇದಾಗ್ಬಿಟ್ಟಿತ್ತು, ಕುಚುಡಿ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು. ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ಮೇಲೆ ಅವ್ರ ಆಕ್ಸಿಡೆಂಟ್ ಆಗಿದ್ದ ದಿನದಿಂದ ನೋಡಿದ್ರೆ ಬಲ್ಗಡೆ ಸ್ವಾಧೀನ ಕಡಿಮೆ ಅಲ್ವಪ್ಪ? ಬಲ್ಗಡೆ ಶಕ್ತಿ ಕಡಿಮೆ ಅಲ್ವಪ್ಪ ನಿಮ್ಗೆ? ಯಾಕಂದ್ರೆ ಲೆಫ್ಟ್ ಸೈಡ್ ಬ್ರೈನ್ ರೈಟ್ ಸೈಡ್ ಬಾಡಿ ಪಾರ್ಟ್ ಕನೆಕ್ಟ್ ಆಗಿರುತ್ತೆ. ರೈಟ್ ಸೈಡ್ ಬ್ರೈನ್ ಲೆಫ್ಟ್ ಕನೆಕ್ಟ್ ಆಗಿರುತ್ತೆ. ಅಪ್ಪನಿಗೆ ಲೆಫ್ಟ್ ಸೈಡ್ ಆಗಿರೋದ್ರಿಂದ ನಡೆಯೋದು ಪಡೆಯೋದು ಏನು ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದಿನ ನಾವೇನ್ ಮಾಡಿದ್ವಿ ಅಂತಂದ್ರೆ ಹಿಡ್ಕೊಂಡ್ ನಡೆಸ್ತಿದ್ವಿ. ತಾತ ಅಡ್ಡ ಆಗ್ತಿದೆ,
ಆಮೇಲೆ ಈಗ ಕರೆಕ್ಟ್ 4 years ನನ್ನ ತಮ್ಮ ತಂದಿದ್ದೆ ಅವಾಗ ಅವ್ರಿಗೆ ಆಕ್ಚುಲಿ 3-4 months ಇದ್ದಾಗ ಫಿಟ್ ತರ ಆಯ್ತು. ಅದಾದ್ಮೇಲೆ ಅವರು ಅದಾದ್ಮೇಲೆ ಹಿಂಗು ಮಾಡಿ ಎಲ್ಲಾ ಆಮೇಲೆ ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಅದೇ ಮಿಸ್ತ್ರಿ ಬಂದಿದ್ರು ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ನಾವು ಬಾಗ್ಲು ಕೇಳ್ಬಿಟ್ವಿ 3 ತಿಂಗಳಿಗೆ ಬಾಗ್ಲನ್ನ ಮನೆ ಕಟ್ಟಕ್ ನಿಲ್ಸಿ ಅಲ್ವತ್ತಿನ್ನು. ಅದಾದ್ಮೇಲೆ 2020 ಹಾಕಿದ ಫೌಂಡೇಶನ್ 2020 ಮತ್ತೆ ಬಾಗ್ಲು ನಿಲ್ಸಿದ್ವಿ. ಅದೇ ಫೌಂಡೇಶನ್ ಬೇಕು, ನಮ್ಮ ಅಪ್ಪ ಹಾಕಿದ್ದೇ ಬೇಕು, ಅಲ್ಲೇ ಮನೆ ಕಟ್ಬೇಕು ಅಂತ 2020 ಅದೇ ಫೌಂಡೇಶನ್ಗೆ ಬಾಗ್ಲು ನಿಲ್ಸಿದ್ವಿ. ಫೆಬ್ರವರಿಯಲ್ಲಿ, ಮಾರ್ಚ್ ಏಪ್ರಿಲ್ ಕೊರೋನಾ. ನಮಗ್ ಸ್ಟಾರ್ಟ್ ಆಯ್ತು ಭಯ, ಅಯ್ಯೋ ಮತ್ತೆ ಈ ಮನೆ ಕಟ್ಟಾಗುತ್ತೋ ಇಲ್ವಪ್ಪ, ಇದು ಹಿಂಗೆ ಆಯ್ತದೇನೋ ಅಂತ ಟೆನ್ಷನ್. ಆಕ್ಚುಲಿ ನಾವ್ ಕೇಳಿದ್ವಿ ಐನೋರಿಗೆ ಕೇಳಿ ನಿಮ್ ಅಪ್ಪನ ಹೆಸರಲ್ಲಿ ಮನೆ ಇದೆ ಕಣಪ್ಪ, ಯೋಗ ಇದೆ ಅಂತ ಹೇಳಿದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅದಕ್ಕೂ ವಿಘ್ನ ಆಯ್ತು. ಆದ್ರೆ ನಮ್ ಶಿವರಾಜಣ್ಣ ಮಾತ್ರ ಮರೆಯಂಗಿಲ್ಲ. ಕರೆಕ್ಟ್ ಜೂನ್ 16 17 ಕಳ್ಸಿದ್ರು. ಫೆಬ್ರವರಿ 20 ನಿಲ್ಸಿದ್ ಬಾಗ್ಲಿಗೆ. ನಾವ್ ಬಾಗ್ಲು ಇಲ್ಸಿರ್ಲಿಲ್ಲ ಆ ಸಲ, ಕೊರೋನಾ ಬಂದಿದೆ. ಅವಾಗ ಸ್ಟಾರ್ಟ್ ಆಗಿದ್ದು ಈ ಮನೆ. ಜುಲೈ 2021 7ನೇ ತಾರೀಕು ಗೃಹ ಪ್ರವೇಶ ಅಂತ, 8ಕ್ಕೆ ಗೃಹ ಪ್ರವೇಶ ಅಂತ ನಮ್ಮಪ್ಪ ಹಾಕಿ ಫೌಂಡೇಶನ್ ಇದು ಈ ಮನೆ ಸ್ಟೋರಿ. ನಮ್ಮ ಮಂಜಣ್ಣ ಬಿದ್ದಿರೋದ್ರಿಂದ 10 ವರ್ಷ ಡಿಲೇ ಆಯ್ತು. 10 ವರ್ಷ ಅಂದ್ರೆ ಹಾಗಾಗಿದ್ರೆ ಹಂಚಿನ ಮನೆ ಕಟ್ತಿದ್ದೋ. ಈಗ ಆಕೃತಿ ಮನೆ ಕಟ್ಕೊಂಡ್ಬಿಟ್ಟು ಯಶೋಧ ಅವರು. ಸಾಮಾನ್ಯ ಅವರು ಮುಂದುವರಿಸ್ತಾರೆ. ಹೇಳಿ ಸಾಮಾನ್ಯ, ಏನ್ ಗೊತ್ತು ನಿಮ್ ತಾತನ ಬಗ್ಗೆ? ಏನ್ ಗೊತ್ತ ಹೇಳವ, ಮತ್ತೆ ಮೈಕ್ ಮಾಡಿಕೊಂಡಿದ್ಯಲ್ವ? ಏನು ಮಾತಾಡಲ್ಲ, ಕೊಡ್ಲಿಲ್ಲ. ನನ್ ಬ್ಲಾಗಿಂಗ್ ಎಲ್ಲ ಹಾಳು ಮಾಡ್ದ. ನೆಗೆಟಿವ್ ಕಮೆಂಟ್ ಬಂದ್ರೆ ಈವ್ನಿಂಗ್ ಹೋಗಿರಿ, ಬೇಡ ನೀನು ಮಾತಾಡ್ತೀನಿ, ನಾನು ಹೋಗಲ್ ತಾತನ. ಸೊ ಅದಾದ್ಮೇಲೆ ಅಮ್ಮ ಇಂದ್ರ ಹಾಸ್ಪಿಟಲ್ ಹೋಗಲ್ಲ. ಫೆಬ್ರವರಿ 2ನೇ ತಾರೀಕು, ಆಮೇಲೆ ಮಾರ್ಚ್ ಅಲ್ಲ ಏಪ್ರಿಲ್ 2 ಡಿಸ್ಚಾರ್ಜ್. ಏಪ್ರಿಲ್ 8ಕ್ಕೆ 2 ತಿಂಗಳು ಹಾಸ್ಪಿಟಲ್ ಅಲ್ಲೇ ಇದ್ರು. ಅಲ್ಲಿ ಪ್ರವೀಣ್ ಸರ್ ಅಂತ. ಪ್ರವೀಣ್ ಸರ್ ನಮ್ಮ ಅಮ್ಮ ತುಂಬಾ ಇಷ್ಟ. ಯಾಕಂದ್ರೆ ಪ್ರವೀಣ್ ಸರ್ ಅಪ್ಪನ ಕರ್ಕೊಂಡ್ ಬರ್ಬೇಕಾದ್ರೆ ನಿಂಗೆ ಎಷ್ಟ್ ಜನ ಮಕ್ಳು ಅಂತ ಕೇಳಿದ್ರು. 4 ಜನ ಸರ್ ಅಂದೆ. 4ರಲ್ಲಿ ಇವನು ಮಗು ತರ ನೋಡ್ಕೊಳ್ಳೋದಾದ್ರೆ ಮಾತ್ರ ನೀನ್ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಹೋಗೋ, ಇಲ್ಲ ಅಂದ್ರೆ ಕಷ್ಟ ಆಯ್ತದೆ ನಿಮ್ಗೆ. ಒಂದ್ ಹೆಜ್ಜೆ ತಿರ್ಗಾಡಿ ಒಂದ್ ತುತ್ತು ಊಟ ಮಾಡ್ತಂದ್ರೆ ಅದ್ ನಿನ್ ಪುಣ್ಯ ಅಂತಾನೆ ಹೇಳಿದ್ರು. ಅದಂಗ ಆಗ್ಲೇ ಇಲ್ಲ, ಅವ್ರ ಬೆಡ್ಡಿಂದ ಹೇಳಲೇ ಇಲ್ಲ. ಹಂಗಾಗಿ ಅವತ್ತಿದ ಇವತ್ತಿನವರೆಗೂ ಬೆಡ್ಡಲ್ಲೇ ಅವ್ರೆ. ಹಂಗೆ ನೋಡ್ಕೊಂಡಿದೀವಿ 16 ವರ್ಷ. ತುಂಬಾ ಸೂಟಿ. ಫೆಬ್ರವರಿ 2ನೇ ತಾರೀಕು ಇನ್ನೊಂದು ಬ್ಲಾಗ್ ಮಾಡ್ತೀನಿ, ನಮ್ಮ ಅಪ್ಪ ಬಿಸಿ ಸ್ಪೆಷಲ್ ಇದೆ ಅಂತ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಬ್ಲಾಗಲ್ಲಿ. ನಮ್ಮ ಅಪ್ಪಾಜಿ ತರನೇ ಇನ್ನೊಬ್ಬರು ನಮ್ಮ ಅಪ್ಪಾಜಿ ಪ್ರತಿಲೆ ಚಿಂದಪ್ಪದ ಸ್ವಾಮಿ ಅಂತ ಹೇಳಿದ್ರು. ಅವ್ರು ಸಮಥಿಂಗ್ ಲೈಕ್ ಏನೋ ಸ್ಪೈನಲ್ ಕಾರ್ಡ್ ಎಫೆಕ್ಟ್ ಆಗಿ ಅವ್ರಿಗೆ ಬಿಟ್ಟಿದ್ದವ್ರು. ಅವ್ರು 2004ರಲ್ಲಿ ಬಿದ್ದವರು. 22 ವರ್ಷದಿಂದ ಬೆಡ್ ಪೇಷಂಟ್. ನಮ್ಮ ಅಮ್ಮಗೆ ಯಾವಾಗ್ಲೂ ಹೇಳ್ತಿರ್ತೀನಿ, ನಮ್ಮ ಅಪ್ಪ ಆದ್ರೆ ನಮ್ಮ ಅಮ್ಮಗೆ ನಾವು 3 ಜನ ಇದ್ದೇವೆ. ಒಂದು ಸ್ಫೂರ್ತಿ ಇತ್ತು, ನನ್ನ ಮಕ್ಕಳಿಗೋಸ್ಕರನೂ ಬದುಕಬೇಕು ಅನ್ನೋದು ಏನೋ ಒಂದು ಗುರಿ ಇತ್ತು, ಛಲ ಇತ್ತು. ಬಟ್ ನನ್ನ ಶೈಲ ಅಂತಿದೆ ಮಕ್ಕಳು ಇರ್ಲಿಲ್ಲ. ಅವ್ನ ಪಾಪ ಅದಕ್ಕೇನೆ ಇದಾಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿಲ್ಲ. ಲಾಗ್ ಮಾಡಿ ಅವ್ರ ಬಗ್ಗೆ ಮಾಡ್ತೀವಿ. ನನ್ ಶೈಲಂತಿಗೆ ಮಕ್ಕಳು ಇಲ್ಲ, ಗಂಡ ಅವ್ನ ಸಾಮಾನ್ಯನು ನೋಡ್ಕೊಂಡು 22 ವರ್ಷದಿಂದ ನಮ್ಮ ಅಪ್ಪನ ತರನೇ ಕೇಳಿ. ಏನಪ್ಪ ಕೊಡೋಣ ಮಾತಾಡ. ನಮ್ಮ ಅಪ್ಪನ ಮೈಕ್ ಅಯ್ಯೋ ಅಪ್ಪಜಿ ಅಂತ ತಿನ್ನೋದೆಲ್ಲ ಕಡೆ ಜಾಗ ಬಿಡುತ್ತೀರಾ? ಏನ್ ಮಾಡೋದು ಇದು? ತಡಿಯೋ ಸುಮ್ಮನೆ. ಮಾತಾಡೋದು ಮಾತಾಡವ. ಸ್ವಾಮಿ ನೋಡ್ತಾವನೆ. ಸ್ವಾಮಿ ಅವನು ಹೇಳು. ಸ್ವಾಮಿ ಚೆನ್ನಾಗಿದೆಯೇನೋ ಅವನು. ಕೇಳು ಸ್ವಾಮಿ, ಕೇಳವಾ? ಅತ್ತಾಗಿರು ಕಾಣ್ಲಿಲ್ಲ ಅಕ್ಕ. ಚೆನ್ನಾಗಿದೆಯೇನು ಸ್ವಾಮಿ? ಬಾರೋ. ನೋಡಂಗಾಗದು. ನೋಡಂಗಾಗದೇನು? ಯಾವತ್ ಬರ್ತೀವಿ? ಅಲ್ಲಿ ಕಾಣಲ್ಲ. ನಂದ ಆನಲ್ಲ. ಅವೇ ಇದು ಆನಲ್ಲ. ಸರಿನಾ? ನನ್ ಸೈಡ್ ಅಂತ ನಮ್ಮ ಅಮ್ಮ ಹೇಳ್ತಿರ್ತೀನಿ, ನಮ್ಮ ನಾವು ನಿಜವಾಗ್ಲೂ ಇನ್ನೂ ಗ್ರೇಟ್ ಆಗ್ತದೆ ಅಂತ ನಾನು ಯಾವಾಗ್ಲೂ
ನಮ್ಮಮ್ಮ ಮಾತಾಡೋದೇ ಹೆಚ್ಚು ಹೆಂಗೋ ಹಿಂಸೆ ಕೂತ್ಕೊಂಡು ಅಮ್ಮ ವ್ಲಾಗ್ ಮಾಡ್ತೀವಿ ಬಾರಮ್ಮ ಪ್ಲೀಸ್ ಬಾರಮ್ಮ ಅಂತ ಇಬ್ಬರ ಕೆಲಸ ಎಲ್ಲಾನು ನಿಲ್ಲಿಸಿ ಕೂರಿಸ್ಕೊಂಡು ಇಷ್ಟು ಮಾತಾಡ್ತೀವಿ ನೆಕ್ಸ್ಟ್ ಮಾತಾಡಿದ್ವಿ. ಇದು ನಮ್ಮಪ್ಪ ಬಿದ್ದಾಗಿನಿಂದ ಹಿಡಿದು ಬಿದ್ದಾಗಿ ಅವ್ರ ಹಾಸ್ಪಿಟಲ್ ಹೋಗಿ ಅಲ್ಲಿಂದ ಹಿಡಿದು ಇಲ್ಲಿ ಮನೆ ಕಟ್ಟೋವರೆಗಿನ ಒಂದ್ ಸ್ವಲ್ಪ ಬ್ರೀಫ್ ಸ್ಟೋರಿ, ಕಂಪ್ಲೀಟ್ ಅಂತ ನಾನು ಹೇಳಲ್ಲ, ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ನನಗೆ ಅದು ಅಷ್ಟೊಂದು ಸ್ಟೋರಿ ಈ ಕಡೆ ಕಟ್ಟೆರತೀನಿ ಇವನಪ್ಪ ಅವನೆಲ್ಲ ಸಣ್ಣು ಹೇಳ್ತೀನಿ ಗೊತ್ತಾ, ಕೇಳ್ತೀನಿ ಈ ಕಡೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಮ ನಮಸ್ತೆ ಮಾಡೋ ನಿಮ್ಮ ತಾತನ ಹತ್ರ. ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಂದಿ ಕೈ ನಮಸ್ತೆ ಮಾಡ್ತು. ನಮಸ್ತೆ ಮಾಡೋ ಮಂದಿಪ್ಪ. ನಮಸ್ತೆ ಮಾಡಕ್ಕಾಗಲ್ಲ ಬಿಡು. ಅಪ್ಪಾಜಿಗೆ ಮೈ ಕೊಡಿ, ಅಪ್ಪಾಜಿಗೆ ಮೈ ಕೊಡು. ಅಪ್ಪ ಬಾಯ್ ಅನ್ನಪ್ಪ. ಬಾಯ್ ನಮಸ್ಕಾರ ಬಿಡು, ಎಲ್ರಿಗೂ ನಮಸ್ಕಾರ. ಬಾಯ್ ನಮಸ್ಕಾರ. Thank you everyone.